ಬ್ಯಾಕ್ ಟು ಬ್ಯಾಕ್ ಚಿನ್ನದ ಬೆಲೆ ಇಳಿಸ್ತಾ ಇದ್ದೀರಾ ಎಲ್ಲರೂ ಸೇರ್ಕೊಂಡು. ಖುಷಿ ಆಯಿತು. ಚಿನ್ನದ ಬೆಲೆ ಮತ್ತಷ್ಟು ಇಳಿಕೆ ಆಗಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ. ನೆನ್ನೆ ಕೂಡ ಸ್ವಲ್ಪ ಇಳಿಕೆ ಆಗಿತ್ತು, ಇವತ್ತು ಇಳಿಕೆ ಆಗಿದೆ. ನೆನ್ನೆನೂ ಆ್ಯಕ್ಚುಲಿ ಸ್ವಲ್ಪ ಅಲ್ಲ, ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿತ್ತು, ಇವತ್ತು ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ. ಯಥಾಸ್ಥಿತಿ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಕೇಳ್ಕೊತಾ, ಇವತ್ತಿನ ಮೊದಲನೇ ವಿಚಾರ ಬೆಳ್ಳಿಯ ದರದ ಬಗ್ಗೆ ಮಾತಾಡೋಣ. ಅಫ್ಕೋರ್ಸ್ ಇದೇ 10 ದಿನದ ಹಿಂದೆ ನಾನು ನಿಮ್ಗೆ ಹೇಳ್ತಿದ್ದೆ, ನಾನು ಬೆಳ್ಳಿ ತೊಗೊಳಕ್ಕೆ ಹೋದಾಗ 260 ರೂಪಾಯಿ ಇತ್ತು ಗ್ರಾಮು. ಬಹುಶೇಕಡ ಆ 260ಕ್ಕೆ ಬರಲಿ ಬೆಳ್ಳಿ ಅಂತ ಕಾಯ್ತಾ ಇದ್ದೆ ನಾನು. ಸೊ ಇವತ್ತಿನ ಮಾರ್ಕೆಟು 260 ರುಪೀಸ್ ಆಗಿದೆ ಬೆಳ್ಳಿಯ ದರ. ಒಂದೇ ದಿನ 8,000 ರೂಪಾಯಿ 1 kgಗೆ ಕಮ್ಮಿ ಆಗಿದೆ. ಗ್ರಾಮ್ಗೆ 8 ರೂಪಾಯಿ ಕಮ್ಮಿ ಆಗಿ 260 ರುಪೀಸ್ ಇವತ್ತು ಬೆಳ್ಳಿಯ ದರ ಆಗಿದೆ. ಸೊ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬಂದ್ಬಿಡ್ತು. 200 ರುಪೀಸ್ ಆದರೂ ಪರವಾಗಿಲ್ಲ, 200 ರುಪೀಸ್ ತನಕ ಬಂದ್ರೂ ಇಟ್ ಈಸ್ ಬೆಟರ್, ಎಷ್ಟೋ ಬೆಟರ್ ಆಗ್ಬಿಡುತ್ತೆ ಇವಾಗಿರೋ ಬೆಲೆಗೆ. ಸೊ ಇನ್ನು ಏರಿಕೆ ಆಗುತ್ತಾ ಅಂತ ನೀವೇನಾದರೂ ಕೇಳಿದ್ರೆ ಅದ್ರ ಬಗ್ಗೆ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಯಾವಾಗ ಏನಾಗ್ತಾಯಿದೆ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ. ಚಿನ್ನ ಅಂತೂ ಬಂಪರಾಗಿ ಇವತ್ತು ಕಮ್ಮಿ ಆಗಿದೆ. 24 ಕ್ಯಾರೆಟ್ ಚಿನ್ನ 15,491 ರೂಪಾಯಿ ಇದೆ ಗ್ರಾಮು. ನೆನೆ 15,644 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,54,910 ರೂಪಾಯಿ ಆಗುತ್ತೆ. ನೆನೆ 1,56,440. ನೆನೆಗೂ ಇವತ್ತಿಗೂ 153 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. 1,530 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ಅದು 24 ಕ್ಯಾರೆಟ್ ಚಿನ್ನ. ಸೂಪರ್ ಅಲ್ವಾ? ಸೊ ಜೊತೆಗೆ 22 ಕ್ಯಾರೆಟ್ ಚಿನ್ನ ನೋಡಿದ್ರೆ 14,200 ರೂಪಾಯಿ ಇದೆ, 14,200. ನಿನ್ನೆ 14,340 ರುಪೀಸ್. 14,000 ಜಾಸ್ತಿನೇ, ಬಟ್ ಇಟ್ಸ್ ಓಕೆ. 200 ಅದರಲ್ಲಿ 14,000 13,500 ಬಂದರೂ ಓಕೆ. 10 ಗ್ರಾಮಿನ ಚಿನ್ನಕ್ಕೆ 1,42,000 ರೂಪಾಯಿ ಆಗುತ್ತೆ. ನೆನೆ 1,43,400 ರೂಪಾಯಿ. ನೆನೆಗೂ ಇವತ್ತಿಗೂ 140 ರೂಪಾಯಿ ಇಳಿಕೆ ಆಗಿದೆ. 1,400 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನಕ್ಕೆ 11,618 ರೂಪಾಯಿ ಇದೆ. ನೆನ್ನೆ 11,733 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,16,180. ನೆನೆ 1,17,330. ನೆನೆಗೆ ಇವತ್ತಿಗೂ 115 ರೂಪಾಯಿ ಬೆಲೆ ಇಳಿಕೆ ಆಗಿದೆ. 1,150 ರೂಪಾಯಿ 10 ಗ್ರಾಮಿನ 18 ಕ್ಯಾರೆಟ್ ಚಿನ್ನಕ್ಕೆ ಇಳಿಕೆ ಆಗಿದೆ. ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ, GST ಮೇಕಿಂಗ್ ವೆಸ್ಟೇಜ್ ಯಾವುದು ಆ್ಯಡ್ ಆಗಿರಲ್ಲ. ಅದರ ಆ್ಯಡ್ ಆನ್ ಮಾಡಿಕೊಂಡ್ರೆ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಸೊ ನಾನು ಹೇಳೋದು ಬರೀ ಮಾರ್ಕೆಟ್ ವ್ಯಾಲ್ಯೂ, ಯಾಕಂದರೆ ಮಾರ್ಕೆಟ್ ವ್ಯಾಲ್ಯೂ ಮೇಲೇ ಇರುವಂಥದ್ದು ಕಂಪ್ಲೀಟ್ ಆಗಿರುವಂಥ ಬೆಲೆಗಳು. ಯಾಕಂದರೆ ಮಾರ್ಕೆಟ್ ವ್ಯಾಲ್ಯೂ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ ಅಂದಾಗ ಚಿನ್ನದ ಅಂಗಡಿಯವರು ಅದ್ರ ಮೇಲೆ ಮತ್ತೆ ಫ್ಲಕ್ಚುಯೇಷನ್ ಮಾಡ್ಕೋತಾರೆ, ಅದ್ರ ಮೇಲೆ ಎಕ್ಸ್ಟ್ರಾ ಹೇಳ್ತಾರೆ. ಇವತ್ತು ಒಂದು ಶೋರೂಮಲ್ಲಿ ಒಂದು ಪ್ರೈಸ್ ಹೇಳ್ತಾರೆ, ಇನ್ನೊಂದು ಶೋರೂಮಲ್ಲಿ ಇನ್ನೊಂದು ಪ್ರೈಸ್ ಹೇಳ್ತಾರೆ, ಅಥವಾ ನೀವು ಗೊತ್ತಿರೋ ಅಂಗಡಿಗಳಿಗೆ ಹೋದರೆ ಮತ್ತೊಂದು ಬೆಲೆ ಹೇಳ್ತಾರೆ. ಸೊ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಬೇಸ್ ಆಗಿರುತ್ತೆ. ನೀವು ಕೂಡ ಆರಾಮಾಗಿ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲ ಅಂತಂದರೆ ಚಿನ್ನದ ಅಂಗಡಿಯವ್ರು ಏನು ಮಾಡ್ತಾರೆ, ನಮಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳೋದು ನಿಮಗೆ. ಎನಿವೇಸ್ ನಾನು ವಿಡಿಯೋ ಮಾಡ್ತೀನಿ, ಅದನ್ನು ನೋಡ್ಕೊಂಡು ತೊಗೊಳ್ಳೋರಿರುತ್ತೆ. ಇಫ್ ಇನ್ ಕೇಸ್ ಮರ್ತೋಯ್ತು ನನಗೆ ಅಂದರೆ ನೀವು ಮಾರ್ಕೆಟ್ ವ್ಯಾಲ್ಯೂನ ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿಕೊಂಡು ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೋದು, ಇಫ್ ಇನ್ ಕೇಸ್ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತಂದರೆ. ಹೇಮಾರ್ಸ್ ಅವ್ರು ಇರ್ತಾರೆ, ಸ್ವಾಮಿ ಕಲಿಯುಗ ಇದು ಹೇಳ್ತಿರೋದು, ಬಿಕಾಸ್ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದ್ದೇವೆ ನಮಗೂ, ಅದಕ್ಕೆ ಹೇಳ್ತಿರೋದು. ಸ್ವಲ್ಪ ನಾಲೆಡ್ಜ್ ಬೇಕಾಗುತ್ತೆ ಚಿನ್ನ ಮತ್ತು ಬೆಳ್ಳಿ ತೊಗೋಬೇಕಾದ್ರೆ. ಹೌದು ಇಷ್ಟೊಂದೋಗ್ಬಿಟ್ಟಿದ್ಯಾ, ಮಾರ್ಕೆಟ್ ವ್ಯಾಲ್ಯೂ ಬೇರೆ ಇರುತ್ತೆ. ನೀವು GST ಮೇಕಿಂಗ್ ವೆಸ್ಟೇಜ್ ಹಾಕಿದಾಗ ಮತ್ತಷ್ಟು ಪ್ರೈಸ್ ಏರಿಕೆ ಆಗುತ್ತೆ. ಹಾಗಾಗಿ ಹೇಳ್ತಿರೋದು, ಖರೀದಿ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಮಾರ್ಕೆಟ್ ವ್ಯಾಲ್ಯೂನ ತಿಳ್ಕೊಳ್ಳಿ ಅನ್ನೋದ್ರ ಬಗ್ಗೆನೇ ನಾನು ಅವೇರ್ನೆಸ್ಸಲ್ಲೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ನಾನು ಪ್ರತಿದಿನ ಮಾರ್ಕೆಟ್ ವ್ಯಾಲ್ಯೂನ ಮಾತ್ರ ಹೇಳ್ತೀನಿ. ನಿಮಗೆ ಆ್ಯಡ್ ಆನ್ ಮಾಡ್ಕೊಂಡು ನಾನು ಹೇಳೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಫ್ಲಕ್ಚುಯೇಷನ್ ಖಂಡಿತ ಆಗುತ್ತೆ ಅಂತ ಹೇಳಿ. ಸೊ ಅಂತೂ ಇವತ್ತು ಚಿನ್ನ ಬೆಳ್ಳಿ ಎರಡೂ ಕಮ್ಮಿ ಆಗಿದೆ. ಇನ್ನು ನೋಡೋಣ ಮುಂದೆ ಹೇಗಾಗುತ್ತೆ ಅಂತ. ಈ ವಾರದಲ್ಲಿ ಆ್ಯಕ್ಚುಲಿ 2ನೇ ದಿನ ಕಂಟಿನ್ಯೂಸ್ ಆಗಿ ಚಿನ್ನದ ಬೆಲೆ ಇಳಿಕೆ ಆಗ್ತಾಯಿದೆ. 1 ರೂಪಾಯಿ ಕಮ್ಮಿ ಆಯಿತು, ಆಮೇಲೆ 1,000 ರೂಪಾಯಿ ಮೇಲೆ ಕಮ್ಮಿ ಆಯಿತು. ಇವತ್ತು ನೋಡಿದ್ರೆ 1,000 ರೂಪಾಯಿ ಮೇಲೆ ಕಮ್ಮಿ ಆಗಿದೆ. ಇನ್ನು ಆದರೆ ಒಳ್ಳೇದು. ಈ ವಾರ ಪೂರ್ತಿ ಹಿಂಗೆ 1,000 ರೂಪಾಯಿ ಅಂತ ಕಮ್ಮಿ ಆಗಿಬಿಟ್ರೆ ಒಳ್ಳೆ ಲಾಭ ಇರುತ್ತೆ. ಸೊ ಹೋಪ್ ಫಾರ್ ದ ಬೆಸ್ಟ್. ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವ್ರಿಡೇ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಸ್ಟುಡಿಯೋಲಿ. ನಮಸ್ಕಾರ.